ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನೀಶ್ ವ್ಲಾಗ್ಸ್. ಈ ವ್ಲಾಗಲ್ಲಿ ನೀವು ಹೇಗೆ ಕೇಕ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ 2 ಮೊಟ್ಟೆ, ಸ್ಮಾಲ್ ಬೌಲ್ ಆಫ್ ಶುಗರ್ ಪೌಡರ್, ಆಯಿಲ್, ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮಿಲ್ಕ್, ಕೋಕೋ ಪೌಡರ್, ಸಾಲ್ಟ್. ಫಸ್ಟ್ಲಿ ನೀವು ಮೊದಲು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರಲ್ಲಿ 2 ಮೊಟ್ಟೆನ ಹಾಕಿ ನೆಕ್ಸ್ಟ್ ವಿಸ್ಕೋಸ್ ತೊಗೊಂಡು ಸ್ಟಿರ್ ಮಾಡಿ ಅಥವಾ ಕಲಿಸ್ಕೊಳ್ಳಿ. ಅದಕ್ಕೆ ಶುಗರ್ ಪೌಡರ್ ಹಾಕ್ಕೊಳ್ಳಿ. ಇಲ್ಲಿ ನಾವು 1 ಕಪ್ ಶುಗರ್ ಪೌಡರ್ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ನೆಕ್ಸ್ಟ್ ಇದನ್ನು ಎಗ್ ಜೊತೆಗೆ ನೀಟಾಗಿ ನೆಕ್ಸ್ಟು ಸಣ್ಣ ಕಪ್ಪಲ್ಲಿ ಆಯಿಲ್ ಹಾಕ್ಕೊಳ್ಳಿ. 1/2 ಕಪ್ ಆಗುತ್ತೆ. ನೀಟಾಗಿ ಒಂದು ಸೈಡ್ ಕಲಿಸ್ಬೇಕು, 2 ಕಡೆ ಕಲಿಸ್ಬಾರ್ದು. ಇದು ಅಡುಗೆಯಲ್ಲಿ ಯೂಸ್ ಮಾಡೋ ಆಯಿಲ್ ಆಗಿರುತ್ತೆ. ನೆಕ್ಸ್ಟು 2 ಕಪ್ಪಲ್ಲಿ ಮೈದಾ ಹಾಕೋಬೇಕು. ಇದು 2 ಕಪ್ಸ್ ಹೆಂಗೆ ಮೆಷರ್ಮೆಂಟ್ ತೊಗೊಬೇಕು ಅಂದರೆ, ಒಂದು ದೊಡ್ಡ ಬೌಲ್ ಅಂದರೆ ಜಾಮೂನ್ ಬೌಲ್ಗಿಂತ ಸ್ವಲ್ಪ ದೊಡ್ಡದಾಗಿರಬೇಕು. ಸೊ ಆವಾಗ ನಿಮಗೆ ಮೆಷರ್ಮೆಂಟ್ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಮೆಷರ್ಮೆಂಟ್ ಕಪ್ಸ್ ಅನ್ನೋದು ಸಿಗುತ್ತೆ, ಡಿಮಾರ್ಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ಅದನ್ನು ತಗೊಂಡು ನೀವು ಕೂಡ ಯೂಸ್ ಮಾಡ್ಬೋದು. ಮೈದಾನ ಜರಡಿಟ್ಟು ಹಾಕಿ ಇದನ್ನು ಕಲಿಸ್ಬೇಕಾದ್ರೆ ನೀವು ಒಂದೇ ಸೈಡು ಇದನ್ನು ಕೂಡ ಒಂದೇ ಸೈಡೇ ಕಲಿಸ್ಬೇಕು, ಇನ್ನೊಂದು ಸೈಡ್ ಕಲಸಂಗಿಲ್ಲ. ನೀವು ಹೆಂಗೆ ಫಸ್ಟ್ ಸ್ಟಾರ್ಟಿಂಗಿಂದ ಕಲಿಸಿರೋ ಹಂಗೇ ಕಲಿಸ್ತಾ ಇರಬೇಕು. ಈಗ ನಾನು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇವಾಗ ಸ್ವಲ್ಪ ಬ್ಯಾಟರ್ ಗಟ್ಟಿ ಆಗಿದೆ. ನಿಮಗೆ ಮೊದಲೇ ಹಾಕೊಳಂಗೆ ಏನು ಅವಶ್ಯಕತೆ ಇಲ್ಲ. ನಿಮ್ಗೇನಾದರೂ ಬ್ಯಾಟರ್ ಗಟ್ಟಿ ಆದರೆ ನೀವು ಹಾಲು ಹಾಕ್ಕೊಬೋದು. ನಿಮಗೆ ಕೇಕ್ ಬ್ಯಾಟರ್ ಬರಬೇಕು ಅಂದರೆ ದೋಸೆ ಬ್ಯಾಟರ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲಾಂದರೆ ಫುಲ್ಲು ನೀರಾದರೆ ಅದು ಚೆನ್ನಾಗಿರಲ್ಲ. ಇನ್ನೇನು ಬ್ಯಾಟರ್ ರೆಡಿ ಆಗಿದೆ ಅನ್ನೋವಾಗ ನೀವು ಕೋಕೋ ಪೌಡರ್ ಅಥವಾ ವೆನಿಲಾ ಎಸೆನ್ಸ್ ಅಥವಾ ಏಲಕ್ಕಿನ ಹಾಕೊಬೋದು, ಯಾಕಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಲಾಸ್ಟಲ್ಲಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೇ ಸೈಡು ಕಲಸಿ ಮತ್ತು ಆಮೇಲೆ ರೆಡಿ ಆಗುತ್ತೆ ನಿಮ್ಮ ಕೇಕ್ ಬ್ಯಾಟರ್. ಈ ಕೇಕ್ನ ನಾನು ಓವನಲ್ಲಿ ಮಾಡ್ತಿಲ್ಲ, ಸ್ಟವ್ ಮೇಲೆ ಮಾಡ್ತೀನಿ, ಅಂದರೆ ಕುಕ್ಕರಲ್ಲಿ ಮಾಡ್ತಿರೋದು. ಸೊ ಈಗ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಒಂದು 5 ನಿಮಿಷ ಬಿಡಬೇಕು. ಸೊ ಕುಕ್ಕರ್ ಮೇಲೆ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ಉಪ್ಪು ಹಾಕಿ, ಇಲ್ಲಾಂದರೆ ಹಂಗೆ ಬಿಟ್ಟರೂ ಆಗುತ್ತೆ. ಯಾಕಂದರೆ ಸ್ವಲ್ಪ ಕುಕ್ಕರ್ ದಪ್ಪ ಇದ್ದರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಆಗೋಲ್ಲ. ಇಲ್ಲಾಂದರೆ ಆಮೇಲೆ ಸುಮ್ಮನೆ ಪಾತ್ರೆ ವೇಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಕೇಕ್ ಬೌಲ್ ತೊಗೊಬೇಕು. ಕೇಕ್ ಬೌಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಅದೇ ಕೇಕ್ಗೆ ಆ ಕುಕ್ಕರ್ ಇಡಿಸೋ ಥರ ಕೇಕ್ ಬೌಲ್ ಇದ್ದರೆ ತೊಗೊಳ್ಳಿ. ಅದಕ್ಕೆ ಫಸ್ಟು ತುಪ್ಪನ ಹಚ್ಚಿ, ಇಲ್ಲಾಂದರೆ ಆಯಿಲ್ನ ಹಚ್ಚಿ, ನೆಕ್ಸ್ಟು ಬಟರ್ ಶೀಟ್ನ ಇದ್ದರೆ ಬಟರ್ ಶೀಟ್ ಹಾಕಿ, ಇಲ್ಲಾಂದರೆ ಶೀಟ್ನ ತೊಗೊಂಡು ರೌಂಡ್ ಸರ್ಕಲ್ ಆ ಬೌಲ್ ಶೇಪ್ ಏನಿದೆಯೋ ಅಲ್ಲಿ ಕಟ್ ಮಾಡಿ ಒಳಗಡೆ ಹಾಕಿ, ಅದಾದಮೇಲೆ ಇದು ಮೈದಾನ ಸ್ಪ್ರಿಂಕಲ್ ಮಾಡಿ. ನೆಕ್ಸ್ಟು ರೆಡಿ ಆಗಿರೋ ಬ್ಯಾಟರ್ನ ಕೇಕ್ ಬೌಲ್ ಅಥವಾ ನೀವು ಕೇಕ್ಗೆ ರೆಡಿ ಮಾಡ್ಕೊಂಡಿರೋ ಬೌಲ್ಗೆ ಹಾಕಿ. ಕೇಕ್ ಬ್ಯಾಟರ್ನ ಕೇಕ್ ಮೌಲ್ಡ್ ಅಥವಾ ಕೇಕ್ ಬೌಲಲ್ಲಿ ಸ್ವಲ್ಪ ಮೆತ್ತಗೆ ಬಿಡಬೇಕು, ಇಲ್ಲಾಂದರೆ ಅದು ತುಂಬ ಲಮ್ಸ್ ಆಗುತ್ತೆ ಒಳಗಡೆ ಎಲ್ಲ. ಸೊ ಈಗ ಏನಾದರೂ ಬಬಲ್ಸ್ ಇದ್ದರೆ ಅದನ್ನು ಹೊಡೆಯೋಕ್ಕಾಗಲ್ಲ, ನಾವೇ ಅದನ್ನೇ ಟ್ಯಾಪ್ ಮಾಡಿದ್ರೆ ಸ್ವಲ್ಪ ಅಲ್ಲೇ ಹೊಡ್ಕೊಳುತ್ತೆ ಅದು. ನೆಕ್ಸ್ಟು ಇಲ್ಲಿ ಕುಕ್ಕರಲ್ಲಿ ಸ್ಟೀಮ್ ಆಗಿದೆ, 5 ನಿಮಿಷ ಬಿಟ್ಟಿದ್ವಿ. ಸೊ ಕುಕ್ಕರ್ ಸ್ಟೀಮ್ ಆದಮೇಲೆ ಒಂದು ಸ್ಮಾಲ್ ಪ್ಲೇಟ್ ಅಥವಾ ಅದಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ, ಅದನ್ನ ಇಡ್ಬೋದು. ಇಲ್ಲಾಂದರೆ ನೀವು ನೀರು ಹಾಕಿನೂ ಮತ್ತೆ ಸ್ಟ್ಯಾಂಡ್ ಇಕ್ಕಲೇಬೇಕು ನೀವು. ಅದಕ್ಕೆ ನಾವು ಇವಾಗ ಸ್ಮಾಲ್ ಪ್ಲೇಟ್ ಇಕ್ಕಿದ್ದೀವಿ. ನೆಕ್ಸ್ಟು
ಕೇಕ್ ಬೌಲಲ್ಲಿ ಕೇಕ್ ಬ್ಯಾಟರ್ ಹಾಕಿದ್ದೀರಲ್ಲ ಆ ಬೌಲ್ನ ತೊಗೊಂಡು ಅದಕ್ಕೆ ಇಡಬೇಕು. ನೆಕ್ಸ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಸೊ ಇವಾಗ ಕುಕ್ಕರ್ನ ಮುಚ್ಚೋಕ್ಕೆ ಕುಕ್ಕರ್ ಲಿಡ್ನ ತೊಗೊಂಡು ಲಿಡ್ಡಲ್ಲಿ ಇದು ರಬ್ಬರ್ ಗ್ಯಾಸ್ಕೆಟ್ ಇರಬಾರ್ದು ಮತ್ತು ವಿಸಿಲ್ ಇರಬಾರ್ದು. One eternity later. ನೆಕ್ಸ್ಟ್ ಇದ್ರದ್ದು ಬೇಯಿಸಿರೋ ಟೈಮಿಂಗ್ಸ್ ಬಂದು 45 ಮಿನಿಟ್ಸ್ ಆಗಿರುತ್ತೆ. ಸೊ ನಾವು ಇದನ್ನು 30 ಮಿನಿಟ್ಸ್ ನೋಡಿದ್ವಿ, ಸ್ವಲ್ಪ ಮಧ್ಯದಲ್ಲಿ ಬೆಂದಿರಲಿಲ್ಲ. ಆಮೇಲೆ 45 ಮಿನಿಟ್ಸ್ ನೋಡೋದಕ್ಕೆ ಫುಲ್ ಕೇಕ್ ಆಗಿತ್ತು. ಸೊ ನೋಡ್ತಿದ್ದೀರಲ್ಲ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾವಿವಾಗ ಏನೇನು ಹೇಳಿದೆವೋ ಅದೇ ಥರನೇ ಒಂದು ಐಟಮ್ಸ್ನ ಮಿಸ್ ಮಾಡದೇ ಇರೋಂಗೆ ಒಂದು ಅದೇ ಮೆಷರ್ಮೆಂಟ್ ಮೇಲೆ ಹಾಕಿದ್ರೆ ನಿಮಗೆ ಈ ಥರನೇ ಕೇಕೇ ಬರುತ್ತೆ, ಬೇಕ್ರಿ ಥರ ಕೇಕೇ ಬರುತ್ತೆ. ಅದನ್ನು ಮನೇಲಿ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ನೋಡ್ತಿರೋರು ಯಾರು ಎಗ್ ತಿನ್ನಲ್ಲ, ಎಗ್ ಹಾಕಲ್ಲ ಅಂತ ಅನ್ನೋರಿಗೆ ಟಿಪ್ಸ್ ಏನಪ್ಪ ಅಂದರೆ, ಅದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಎಗ್ ಹಾಕಿದ್ವಲ್ಲ ಅದ್ರ ಬದಲು ನೀವು ದಪ್ಪ ಮೊಸರನ್ನ ಹಾಕ್ಕೊಂಡು ಕಳ್ಸ್ಕೊಂಡು ಕೇಕ್ ಮಾಡಿದ್ರೆ ತುಂಬ ಚೆನ್ನಾಗೇ ಬರುತ್ತೆ. ಅದೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.